ಹಾಯ್, ನಮಸ್ಕಾರ. ನಾನು ನಿಮ್ಮ ಸಿಟಿಯ ಶಿವಾನಂದ್, ಕನಕ ಗುರುಕುಲ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಅತಿ ಕಡಿಮೆ ದರದಲ್ಲಿ UPSC ಮತ್ತು KSC ಗೆ ತರಬೇತಿ ನೀಡುವ ಸಂಸ್ಥೆಯಾಗಿದೆ ಮತ್ತು ಬೆಂಗಳೂರಲ್ಲಿ ಬಡವರ ಸಂಸ್ಥೆ ಅಂತ ಖ್ಯಾತಿಯನ್ನು ಪಡೆದಿದೆ. ಹಾಗಾಗಿ ಮುಂದಿನ ನಿರ್ಮಾಣಗಳಲ್ಲಿ ಹೊಸ ಬ್ಯಾಚ್ ಪ್ರಾರಂಭವಾಗುತ್ತವೆ. ಸೊ ಆಸಕ್ತಿ ವಿದ್ಯಾರ್ಥಿಗಳು ಈ ಬೋರ್ಡಿನ ಮೇಲೆ ಕಾಣ್ತಿರುವಂತಹ ನಂಬರ್ ಗಳನ್ನ ಬರೆದಿಟ್ಟು ಪ್ರವೇಶವನ್ನ ಪಡೆದುಕೊಳ್ಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸೊ ಇವತ್ತಿನ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಅದೇ ಯಾವುದಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್. ಹಾಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡೋದು ಅಂದ್ರೆ, ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಫಾರ್ ಎಕ್ಸಾಂಪಲ್ KSC ಆಗಿರ್ಬೋದು, UPSC ಆಗಿರ್ಬೋದು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರಬಹುದು, ಎಲ್ಲಾ ಎಕ್ಸಾಮ್ಗಳಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದ. ಹಾಗಾದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗಳಲ್ಲಿ ಏನ್ ಇರ್ತದ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾವು ಬೇಸಿಕ್ ಪಾಯಿಂಟ್ ಗಳನ್ನ ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಹಾಗೆ ಬೇಸಿಕ್ ಪಾಯಿಂಟ್ ನ ಯಾವ ತರ ಅಬ್ಸರ್ವ್ ಮಾಡ್ಬೇಕಾದ್ರೆ, ಇನ್ನು ಮೊದಲನೇದಾಗಿ ಈ ತರ ಸರ್ಕಲ್, ಇದು ಸರ್ಕಲ್ ಅಂದ್ರೆ ರೌಂಡ್ ಟೇಬಲ್, ಇದೇನು ರೌಂಡ್ ಟೇಬಲ್, ಇದು ಸ್ಕ್ವೇರ್ ಟೇಬಲ್, ಏನ್ರಿ ಇದು ಸ್ಕ್ವೇರ್ ಟೇಬಲ್, ಇದು ಪೆಂಟಾಗೋನಲ್ ಟೇಬಲ್, ಏನ್ರಿ ಇದು ಪೆಂಟಾಗೋನಲ್ ಟೇಬಲ್, ಇದು ಸ್ಟ್ರೇಟ್ ಲೈನ್, ರಾ ಇದು ರಾ. ಈಗ ಫ್ರಮ್ ಲೆಫ್ಟ್ ಸೈಡ್ ಅಂತ ಕ್ವಶನ್ ಇರ್ತದೆ. ಫ್ರಮ್ ಲೆಫ್ಟ್ ಸೈಡ್ ಅಂದ್ರೆ ಈ ಕಡೆಯಿಂದನೇ ಈ ಕಡೆ, ಫ್ರಮ್ ಲೆಫ್ಟ್ ಸೈಡ್, ಇದು ಫ್ರಮ್ ಲೆಫ್ಟ್ ಸೈಡ್. ಫ್ರಮ್ ರೈಟ್ ಸೈಡ್ ಅಂತಂದ್ರೆ ಈ ಕಡೆಯಿಂದ ಈ ಕಡೆಯಿಂದ. ಈಗ 5 ಜನ ಕೂತಿರ್ತಾರೆ ಒಂದು ಸಾಲಿನಲ್ಲಿ, 5 ಜನ ಅದಾರಂತೆ ತಿಳ್ಕೊಂಡು, ಇಷ್ಟು 5 ಜನ ಕೂತಿದ್ದಾರೆ. ಹಾಗೆ ಈ ಕಡೆಯಿಂದ ಬಂದ್ರೆ ಫ್ರಮ್ ಲೆಫ್ಟ್, ಈ ಕಡೆಯಿಂದ ಬಂದ್ರೆ ಫ್ರಮ್ ರೈಟ್, ಏನಂತ ಹೇಳ್ಬೇಕು, ಫ್ರಮ್ ರೈಟ್ ಅಂತ ಹೇಳ್ಬೇಕು. ಅದೇ ರೀತಿ ಸೌತ್ ಕಡೆ ಮುಖ ಮಾಡಿ ಕೂತಿದ್ದಾರೆ, ಸೌತ್ ಫೇಸ್ ಅಂದ್ರೆ ಯಾವ ಕಡೆ ಇರ್ತಾರಂದ್ರೆ ನೋಡಿ, ಸೌತ್ ಫೇಸ್ ಅಂದ್ರೆ ಈ ಕಡೆ ಏನು, ಈಗ ಈ ಕಡೆ ಸೌತ್ ಫೇಸ್, ಇದು ಸೌತ್ ಫೇಸ್ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಇನ್ನು ನಾರ್ತ್ ಸ್ಪೇಸ್ ಅಂದ್ರೆ ಈ ಕಡೆ ಕುಣಿಸ್ಬೇಕು, ಹೀಗೆ, ಸರಿನಾ? ಇವಾಗ ಡೈರೆಕ್ಷನ್ ಚೇಂಜ್ ಆಗ್ತದೆ. ಈ ಕಡೆ ಕೂತ್ರೆ ಇದು ರೈಟ್ ಆಗ್ತದ, ಇದು ಲೆಫ್ಟ್ ಆಗ್ತದೆ. ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್. ಈ ಕಡೆ ಮುಖ ಮಾಡಿ ಕೂತಿದ್ರೆ ಇದು ರೈಟ್, ಇದು ಲೆಫ್ಟ್, ಇದು ರೈಟ್ ಲೆಫ್ಟ್. ಅದೇ ನಾರ್ತ್ ಕಡೆ ಮುಖ ಮಾಡಿ ಕೂತಿದ್ದಾರೆ ಅಂತ ಏನಾದ್ರು ಮೆನ್ಷನ್ ಮಾಡಿದ್ದಾರೆ, ಏನಾದ್ರು ಕ್ವಶನ್ಸ್ ಮೆನ್ಷನ್ ಮಾಡಿದ್ರೆ ನಾರ್ತ್ ಕಡೆ ಮುಖ ಮಾಡಿ ಕೂತಿದ್ರು ಅಂದ್ರೆ ಈ ಕಡೆ, ಅವಾಗ ಇದು ಲೆಫ್ಟ್ ಆಗ್ತದ, ರೈಟ್ ಆಗ್ತದ, ಲೆಫ್ಟ್ ರೈಟ್. ಸರಿನಾ? ಈ ತರ ನಿಮ್ಗೆ ಬೇಸಿಕ್ ಗೊತ್ತಿರಬಹುದು, ಗೊತ್ತಾಯ್ತಾ? ಒಂದು ಸ್ಕ್ವೇರ್ ಟೇಬಲ್ ಅಲ್ಲಿ 8 ಜನನ ಕೂರಿಸ್ಬೇಕು. ಸ್ಕ್ವೇರ್ ಟೇಬಲ್ 8 ಜನನ ಯಾವ ತರ ಕೂರಿಸ್ಬೇಕು? 1 2 3 4 5 6 7 8 ಈ ತರ ಕೂರಿಸ್ಬೇಕು. ಇದು ಸ್ಕ್ವೇರ್ ಟೇಬಲ್ ಅಂತ ಕರೀತಾರ. ಏನ ಸ್ಕ್ವೇರ್ ಟೇಬಲ್ ಅಂದ್ರೆ ಈ ತರ ಇರ್ತದ, ಸರಿನಾ? ಹಾಗಾದ್ರೆ ಇದು ಸರ್ಕಲ್ ಟೇಬಲ್, ಸ್ಕ್ವೇರ್ ಟೇಬಲ್, ಪೆಂಟಾಗೋನಲ್, ಇನ್ನ ಫ್ರಮ್ ಲೆಫ್ಟ್, ಫ್ರಮ್ ರೈಟ್. ಸರಿನಾ? ಇಷ್ಟು ಬೇಸಿಕ್ ಬಂದಿದ್ರೆ ಸಾಕು. ಸೊ ನೆಕ್ಸ್ಟ್ ಕ್ವಿಕ್ ಆಗಿ ಕ್ವಶನ್ ಗೆ ಹೋಗೋಣ. ಇದು ಬೇಸಿಕ್ ಪಾಯಿಂಟ್ ಆದ್ರೆ ನೆಕ್ಸ್ಟ್ ಯಾವ ತರ ಕ್ವಶನ್ಸ್ ಅದಾವ ಅನ್ನೋದು ಸಾಲ್ವ್ ಮಾಡ್ಕೊತ ಹೋಗೋಣ. ಕ್ವಶನ್ ನಂಬರ್ 1 ಇಂಗ್ಲಿಷ್ ಅದ, ಕನ್ನಡದಲ್ಲಿ ಯಾವ ಲ್ಯಾಂಗ್ವೇಜ್ ಇದಾಗ್ತದ ಸೊ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ಕನ್ನಡದಲ್ಲಿ ಮೊದಲು, ರಾಜೇಶ್, ಅನಂತ್, ಮಹೇಶ್, ಶ್ಯಾಮ್, ನರಸಿಂಹ ಒಟ್ಟಿಗೆ ವೃತ್ತಾಕಾರದಲ್ಲಿ ಕೂತಿದ್ದಾರೆ. ಶ್ಯಾಮ್ ನರಸಿಂಹನ ಬಲಭಾಗದಲ್ಲಿ ಕೂತಿದ್ದಾರೆ. ಶ್ಯಾಮ್ನವರೇ ನರಸಿಂಹನ ಬಲಭಾಗದಲ್ಲಿ ಕೂತಿದ್ದಾನೆ. ಅನಂತನು ರಾಜೇಶ್ ಮತ್ತು ಶ್ಯಾಮನ ಮಧ್ಯದಲ್ಲಿ ಕೂತಿದ್ದಾನೆ. ಹಾಗೆ ನರಸಿಂಹ ಮಹೇಶ್ ಮತ್ತು ಶ್ಯಾಮನ ಮಧ್ಯದಲ್ಲಿ ಕೂತಿದ್ದಾನೆ. ಹಾಗಾದ್ರೆ ಮಹೇಶಿನ ಎಡಪಕ್ಕದಲ್ಲಿ ಯಾರು ಕೂತಿದ್ದಾರೆ? ಯಾರು ಕೂತಿದ್ದಾರೆ ಅಂತ ಕ್ವಶನ್ ಅದ. ಹಾಗೆ ಯಾರು ಕೂತಿದ್ದಾರೆ ಅಂತ ಕ್ವಶನ್ ಇದೆ. ಅದೇ ಇಂಗ್ಲಿಷ್ ನಲ್ಲಿ ಏನಿದೆ ಅಂದ್ರೆ, ವಾಯ್ಸ್ ಅಗೇನ್ ರಾಜೇಶ್, ಅನಂತ್, ಮಹೇಶ್, ಶ್ಯಾಮ್ and Narasimha are sitting together in a circle.
Shyam is sitting on the right side of the Lakshman. Anand is sitting in the middle of Rajesh. Rajesh and Shyam. Narasimha is sitting in the middle of Mahesh and Shyam. Then who is sitting to the left of Mahesh? Maheshನ ಎಡಕ್ಕೆ ಕೂತವ್ರು ಯಾರು ಅಂತ ಕೇಳಿ. ಹಾಗಾದ್ರೆ ಇಲ್ಲೊಂದು ಕಂಡೀಷನ್ ಕೊಟ್ಟರೆ ಏನಂದ್ರೆ ಸರ್ಕಲ್ ಆಗಿ ಕುಂದಿರ್ಬೇಕು. ಸರ್ಕಲ್ ಆಗಿ ಕುಂದಿರ್ಬೇಕಾದ್ರೆ ನಾವು ಜಸ್ಟ್ ಒಂದು ಸರ್ಕಲ್ ಆಗಿ ಕುಂತಲ್ಲ. ಹಾಗಾದ್ರೆ ಸರ್ಕಲ್ ಆಗಿ ಯಾವ ತರ ಅಂದ್ರೆ ಈ ತರ ಡೈಗ್ರಾಮ್ 5 ಜನ ಪಾಯಿಂಟ್ ಮಾಡ್ತಾರೆ. 5 ಜನ. ಹಾಗಾದ್ರೆ ಈ ಕಂಡೀಷನ್ ಏನ್ ಇಟ್ಕೊಂಡಿದ್ದು ಫಾರ್ ಈ 5 ಜನ ಅದರ. ಈಗ ರಾಜೇಶ್, ಅನಂತ, ಮಹೇಶ್, ಶ್ಯಾಮ್ ಮತ್ತು ನರಸಿಂಹ ಆರ್ ಸಿಟ್ಟಿಂಗ್ ಟುಗೆದರ್. ಶ್ಯಾಮ್ ಈಸ್ ಸಿಟ್ಟಿಂಗ್ ಆನ್ ದ ರೈಟ್ ಸೈಡ್ ಆಫ್ ದ ನರಸಿಂಹ. ಶ್ಯಾಮನವ ನರಸಿಂಹನ ರೈಟ್ ಸೈಡ್ ಕೊಡ್ತಾನ. ಶ್ಯಾಮನವ ಅದನ್ರಿ ಶ್ಯಾಮ ಯಾರ ಒಂದು ಬಲಕ್ಕೆ ಕೂತಾರಂದ್ರ ನರಸಿಂಹನ ಬಲಕ್ಕೆ. ನಾ ಈ ನರಸಿಂಹ ಅಂತ ಬರೀತೀನಿ. ಹಾಗೆ ನರಸಿಂಹನ ಇಲ್ಲಿ ಬರೋದೇನೆಂದ್ರೆ ನರಸಿಂಹ ಇಲ್ಲದಂದ್ರೆ ಒಂದು ಬದ ಯಾಕಡೆ ರೈಟ್ ಸೈಡ್ ಯಾಕಡೆ ಇಲ್ಲಿ ಶ್ಯಾಮ್ ಇಲ್ಲಿ ಬರೋದು. ನೆಕ್ಸ್ಟ್ ಮುಂದೆ ಕಂಡೀಷನ್ ಏನಾಗಿರ್ತಂದ್ರೆ ಅನಂತನು ಸಿಟ್ಟಿಂಗ್ ಇನ್ ದ ಮಿಡಲ್ ಆಫ್ ರಾಜೇಶ್ ಅಂಡ್ ಶ್ಯಾಮ್. ಯಾರೇ ಅನಂತ ಅದಾದ್ರೆ ಈ ಅನಂತ ಯಾರ್ಯಾರ ಜಾಗದಲ್ಲಿ ಕೂತಾನಂದ್ರೆ ಶ್ಯಾಮ್ ಮತ್ತು ರಾಜೇಶ್ ನಲ್ಲಿ ಕೂತಾನ. ಶ್ಯಾಮ್ ಇಲ್ಲಿ ಬರ್ಬೇಕಂದ್ರೆ ರಾಜೇಶ್ ಇಲ್ಲಿ ಬರಿಬೋದ. ರಾಜೇಶ್ ಈ ರಾಜೇಶನ ಮತ್ ಶ್ಯಾಮ್ ಮತ್ತು ರಾಜೇಶ್ ಯಾರಾದ್ರೆ ಅನಂತ. ಯಾರೇ ಅನಂತ ಸಿಂಪಲ್ ಅನಂತ. ಇನ್ನು ನೆಕ್ಸ್ಟ್ ಕ್ವಶನ್ ಏನೈತಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನೈತಿ ಅಂದ್ರೆ ನರಸಿಂಹ ಈಸ್ ಸಿಟ್ಟಿಂಗ್ ಇನ್ ದ ಮಿಡಲ್ ಆಫ್ ಮಹೇಶ್ ಮತ್ತು ಶ್ಯಾಮ್. ಶ್ಯಾಮ್ ಇಲ್ಲದನ ಮಹೇಶ್ ಬರಬಹುದು, ಉದಾಹರಣೆ ಮಹೇಶ್. ಹಾಗಾಗಿ ನನ್ನ ಕ್ವಶನ್ಸ್ ಏನಿದೆ ಅಂದ್ರೆ ಹೂ ಈಸ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಮಹೇಶ್. ಮಹೇಶಿನ ಎಡಭಾಗದ ಕೂತವ್ರ. ಮಹೇಶಿನ ಎಡಭಾಗದಲ್ಲಿ ಕೂತವ್ರೆ. ಮಹೇಶಿನ ಲೆಫ್ಟ್ ಈ ಕಡೆ ಇರ್ತದೆ. ಮಹೇಶಿನ ರೈಟ್ ಈ ಕಡೆ ಇರ್ತದೆ. ಮಹೇಶಿನ ಲೆಫ್ಟ್ ಗೆ ಯಾರಾದ್ರೆ ರಾಜೇಶ್. ಯಾರೇ ರಾಜೇಶ್. ಹಾಗಾದ್ರೆ ಇಮಿಡಿಯೇಟ್ ಲೆಫ್ಟ್ ಯಾರಾದ್ರೆ ಮಹೇಶಿನ ಇಮಿಡಿಯೇಟ್ ಲೆಫ್ಟ್ ಗೆ ರಾಜೇಶ್. ಸರಿಯಾದ ಆನ್ಸರ್ ಸರಿನಾ? ಹಾಗೆ ಒಂದು ವೇಳೆ ಮಹೇಶನ ಬಲಕ್ಕೆ ಯಾರು ಕೂತಿದ್ದಾರೆ, ಮಹೇಶನ ಬಲಕ್ಕೆ ಯಾರು ಕೂತಿದ್ದಾರೆ ನರಸಿಂಹ. ಸರಿನಾ? ಮಹೇಶನ ಎಡದಿಂದ ಎರಡನೇ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಎಡದಿಂದ ಎರಡನೇ ವ್ಯಕ್ತಿ ಅನಂತ. ಗೊತ್ತಾಯ್ತಾ ಸರ್? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮುಂದ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಸೊ ನಿಮ್ಗೆ KS ಹೇಳಿದಂತ ಕ್ವಶನ್ ಆಗಿದೆ. ಕರೆಕ್ಟ್ ಆಗಿ ನೀವು ರೀಸೆಂಟ್ ಆಗಿ ನಿಮ್ಗೆ ಯಾವ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಕೇಳಿದ್ರು ಸಹಿತ ಸಾಲ್ವ್ ಮಾಡ್ಕೊತ ಹೋಗೋಣ. ಮೊದಲನೇದಾಗಿ ಕ್ವಶನ್ ಇದೆ, 5 boys are sitting on a bench near college auditorium to be photographed. A still Shyamal is to the left of Rajesh and to the right of Vimal. Madhu is to the right of Rajesh. Ritesh is between Rajesh and Madhu, who is sitting immediately right to Ritesh ಅಂತ ಕ್ವಶನ್ ಇದೆ. ಹಾಗಾದ್ರೆ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ನೋಡಿ, 5 ಜನ ಅದರಂತೆ ಬೆಂಚಿನ ಆಡಿಟೋರಿಯಂ ಆನ್ಯಾಗ ಫೋಟೋ ತೆಗ್ಸೋಕ್ ಕೂತಿದ್ದಾರೆ ಅಂತ. ಇಲ್ಲಿ ಶ್ಯಾಮಲ ನಾವ ರಾಜೇಶನ ಬಲಕ್ಕೆ ಎಡಕ್ಕೆ ಕೂತಿದ್ದಾನೆ ಮತ್ತು ವಿಮಲ ಅವರ ಬಲಕ್ಕೆ ಕೂತಿದ್ದಾರ ಅಂತ. 5 ಜನ ಅದರಂದ್ರೆ 5 ಜನ ಈ ತರ 1 2 3 4 5 5 ಜನ ಅದರ. ಹಾಗೆ ಶ್ಯಾಮಲ ನಾವ ಯಾರ ಎಡಕ್ಕೆ ಅಂದ್ರೆ ರಾಜೇಶ್ವರ ಎಡಕ್ಕೆ. ರಾಜೇಶ್ವರಿ ಇಲ್ಲಿ ಬರೀತೀನಿ. ಸೊ ರಾಜೇಶ್ವರಿ ಈ ತರ ಬರೋದೇನಂದ್ರೆ ಅವನ ಎಡ ಅಂದ್ರೆ ಈ ಕಡೆ ಯಾರದಲ್ಲ ಶ್ಯಾಮ. ಯಾರೇ ಶ್ಯಾಮಲ ಬರೀತೇವೆ ಶ್ಯಾಮ. ಆಮೇಲೆ ವಿಮಾನ ಹೊಡಕ್ಕೆ ಕೂತಾನಂದ್ರೆ ಈ ವಿಮಾನ ಅಂದ್ರೆ ಇಲ್ಲಿ ವಿಮಾನ ಅವರ ಬಲಕ್ಕೆ ಕೂತಿದ್ದಾರೆ. ನೆಕ್ಸ್ಟ್ ಏನಿತ್ತಂದ್ರೆ ರಿತೇಶ್ ಅನ್ನವರು ರಾಜೇಶ್ ಮತ್ತು ಮಧು ಅವರ ಮಧ್ಯ. ರಿತೇಶ್ ಈಸ್ ಬಿಟ್ವೀನ್
ಬಿಟ್ವೀನ್ ರಾಜೇಶ್ ಮತ್ತು ಮಧು ಅವರ ಮಧ್ಯೆ ಕೂತಿದ್ದಾರೆ. ರಾಜೇಶ್ ಮತ್ತು ಮಧು ಅವರ ಮಧ್ಯದಲ್ಲಿ ಮಧು ಅವರು ಮಧು ಅವರ ಮಧ್ಯೆ ಯಾರ ರೀತೇಶ್ ಯಾರಿ ರೀತೇಶ್ ಯಾರಿ ರೀತೇಶ್ ಅವರ ಮಧ್ಯದಲ್ಲಿ ಕೂತಿದ್ದಾರೆ. ಹಾಗೆ ನನ್ನ ಕ್ವಶನ್ಸ್ ಹೇಳಿ, ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಟು ರೀತೇಶ್. ರೀತೇಶನ ಬಲಕ್ಕೆ ರೈಟ್ಗೆ ಯಾರು ಕೂತಿದ್ದಾರೆ? ರೀತೇಶನ ಬಲಕ್ಕೆ ಯಾರು ಕೂತಿದ್ದಾರೆ ನೋಡಿ. ರೀತೇಶ ಈ ಕಡೆ ಯಾರು ಕೂತಿದ್ದಾರೆ? ಈ ತರ ಕೂತಿರ್ತಾರ ಅವರು. ಹಾಗಾದ್ರೆ ರೀತೇಶನ ಎಡಕ್ಕೆ ಬಲಕ್ಕೆ ಕೂತವ್ರು ಯಾರು? ಬಲಕ್ಕೆ ಕೂತವ್ರು ಯಾರು? ಮಧು. ಹಾಗಾದ್ರೆ ಸರಿಯಾದ ಆನ್ಸರ್ ಯಾವ್ದು? ಮಧು ಅಂತ ಹೇಳ್ಬೋದು. ಮಧು. ಇಷ್ಟು ಸಾಲ್ವ್ ಮಾಡಿದ್ರೆ 2 marks KSC. ಅದೇ ರೀತಿ ಅರ್ಥ ಆಯ್ತಾ? ಅದೇ ರೀತಿ ಮತ್ತೆ ಎಷ್ಟು ಕೇಳಿದಾರ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ ಇಲ್ಲಿ questions. 5 women sit on the first bench ready to be photographed. Sheena sit to Ramya's left and Veena to her right. ಅಂದ್ರೆ ಇದರರ್ಥ ಶೀನಾ ರಮ್ಯಾಳ ಎಡಕ್ಕೆ ವೀಣಾಳ ಬಲಕ್ಕೆ ಕೂತಿದ್ದಾರೆ. ಮೋನಿಕಾ ಸಿಟ್ಸ್ ಟು ದ ರಮ್ಯಾ ರೈಟ್ಸ್. ಅಂದ್ರೆ ಮೋನಿಕಾ ಅನ್ನೋರು ರಮ್ಯಾಳ ಎಡಕ್ಕೆ ಕೂತಿದ್ದಾರೆ. ರೀನಾ ಸಿಟ್ಸ್ ಬಿಟ್ವೀನ್ ರಮ್ಯಾ ಅಂಡ್ ಮೋನಿಕಾ. ಹಾಗೆ 3 ಕ್ವಶನ್ಸ್ ಕೇಳಿದಾರ. ಸೊ ಇದು ನಿಮ್ಗೆ ಯಾವ ಒಂದು ಎಕ್ಸಾಮ್ ನಲ್ಲಿ ಕೇಳಿದ್ದು ಅಂತಂದ್ರೆ KS 2020. ನಿಮ್ಗೆ ಯಾಕೆ ವರ್ಲ್ಡ್ ಕ್ವಶನ್ PYQ ನ ಯಾಕೆ ಬಿಡಿಸ್ತಾತೀನಿ ಅಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾಕೆ ಬಿಡಿಸ್ತಾ ಇದೆ ಅಂದ್ರೆ 2020ರಲ್ಲಿ ಈ ಕ್ವಶನ್ ಮಾಡಿಫೈ ಮಾಡಿ 2024ರಲ್ಲಿ KS ಕೇಳಿದಾರೆ. ಹಾಗಾಗಿ ನಿಯರೆಸ್ಟ್ KS ಎಕ್ಸಾಮ್ ಇರೋದ್ರಿಂದ ನಿಮ್ಗೆ ಏನಂತ ನಾನು KS ಕ್ವಶನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಸರಿನಾ? ಸೊ ದಯಮಾಡಿ ಈ ವಿಡಿಯೋನ ವಾಚ್ ಮಾಡ್ರಿ. ಯಾಕಂದ್ರೆ ಯಾರೋ ವಿಡಿಯೋನ ಏನೋ ನಿಮ್ಗೆ ಯೂಟ್ಯೂಬ್ ನಲ್ಲಿ ಕೊಡ್ತಿರ್ತಾರೆ, ಅವ್ನು ನೋಡ್ತಿರ್ತಾರೆ. ಕ್ವಾಲಿಟಿ ಇರುವಂತ ವಿಡಿಯೋಗಳನ್ನ ನೋಡ್ರಿ, ಚೆನ್ನಾಗಿ ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದು. ಸರಿನಾ? ಅದಕ್ಕೆ ಹೇಳ್ತಾರ ಅಂದುಕೊಳ್ಳುವುದು ಜೀವನ ಅಲ್ಲ, ಅಂದಿಕೊಳ್ಳುವುದು ಜೀವನ. ಅದಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೊಟ್ಟು ಕೋಚಿಂಗ್ ಬರ್ತಾ ಹೊರಗಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನೋಡಿ ಕಲಿಯಿರಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ನನ್ನ ಉದ್ದೇಶ. ಹಾಗಾದ್ರೆ ಇದನ್ನೇ ಯಾವ ತರ ಸಮ ಮಾಡ್ಬೇಕು? 5 ಜನ 1 2 3 4 5. ಈಗ ಒಂದೇ ಸ್ಟೇಟ್ಮೆಂಟ್ ಹೇಗಿತ್ತಂದ್ರೆ ಸೀನಾ ಸಿಟ್ಸ್ ಟು ರಮ್ಯಾಳ ಎಡಕ್ಕೆ. ರಮ್ಯಾಳ ಈಗ ಬರ್ದಂಗೆ ರಮ್ಯಾಳ ಈಗ ಬರ್ದಂದ್ರೆ ರಮ್ಯಾಳ ಎಡಕ್ಕೆ ಲೆಫ್ಟ್ ಅಂದ್ರೆ ಈ ಕಡೆ ಯಾರು ಕೂತಿದ್ದಾರೆ? ಸೀನಾ. ಇನ್ನ ವೀಣಾಳ ಟು ಹರ್ ರೈಟ್. ವೀಣಾಳ ರೈಟ್ ಕೂತ ಅಂದ್ರೆ ಇಲ್ಲಿ ಹೋಯ್ತೀನಿ. ವೀಣಾಳ ರೈಟ್. ಈಗ ಮೋನಿಕಾ ಸಿಟ್ಟು ರಮ್ಯಾಸ್ ರೈಟ್. ಮೋನಿಕಾನವರ ರಮ್ಯಾಳ ಬಲಕ್ಕೆ ಕೂತಿದ್ದಾರೆ. ಹಾಗಾದ್ರೆ ಇಲ್ಲಿ ಕೂತಿರ್ಬಹುದು, ಅದು ಬಿಟ್ಬಿಡುದು. ನೆಕ್ಸ್ಟ್ ಸ್ಟೇಟ್ಮೆಂಟ್, ವೀಣಾ ಸಿಟ್ಸ್ ಬಿಟ್ವೀನ್ ರಮ್ಯಾ ಅಂಡ್ ಮೋನಿಕಾ. ವೀಣಾ ಅನ್ನೋರು ರಮ್ಯಾ ಮತ್ತೆ ಮೋನಿಕಾ ಅವರು ನಡೆಯಲಿರ್ತಾರೆ. ಅಂದ್ರೆ ರಮ್ಯಾ ಇಲ್ಲದ ಮೋನಿಕಾ ಹೇಗಿರ್ತಾರೆ? ಮೋನಿಕಾ ಮತ್ತು ರಮ್ಯಾ ನಡುವೆ ಯಾರಿದ್ದಾರೆ? ರೀನಾ. ಹಾಗಾದ್ರೆ ಒಂದೇ ಕ್ವಶನ್, who is sitting to the immediate right to Reena? ರೀನಾಳ ಬಲಕ್ಕೆ ಕೂತವ್ರು ಯಾರು? ರೈಟ್ ಅಂದ್ರೆ ಬಲಕ್ಕೆ. ರೀನಾಳ ಬಲಕ್ಕೆ ಕೂತವ್ರು ಯಾರು? ರೀನಾಳ ಬಲಕ್ಕೆ ಕೂತವ್ರು ಯಾರು? ಮೋನಿಕಾ. ಕೈಗೆ ಮಾರ್ಕ್ಸ್ ಹೇಳಿ. ರೀನಾಳ ಬಲಕ್ಕೆ ಕೂತವ್ರು ಮೋನಿಕಾ. 2 marks. ಸರಿನಾ? Who is immediate of the bench in middle? Who is middle of the bench in front? ಬೆಂಚಿನ ಮಧ್ಯದಲ್ಲಿ ಕೂತವ್ರೆ. ಹೇಳ್ಬೇಡಿ. ನೀವು ಕೈಯ ಕಮೆಂಟ್ ಮಾಡಿ ನೋಡೋಣ. ರಮ್ಯಾ. ವೆರಿ ಗುಡ್. ಸರಿಯಾದ ಆನ್ಸರ್ ರಮ್ಯಾ. ಸರಿಯಾದ ಆನ್ಸರ್. ಇನ್ನು ಮೂರನೇ ಕ್ವಶನ್ ಆನ್ಸರ್ ಇಲ್ಲೇ. Who is sitting to the immediate left of Ramya? ರಮ್ಯಾಳ ಎಡಕ್ಕೆ ಕೂತವ್ರು. ಸೀನಾ. ಸೀನಾ. ಸರಿಯಾದ ಆನ್ಸರ್ ಯಾವ್ದು? ಸೀನಾ. 2 marks. ಟೋಟಲಿ 6 marks. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಸೊ ಅದಕ್ಕೆ ನಿಮಗೆ ನಿಯರೆಸ್ಟ್ ಎಕ್ಸಾಮ್ ನೀಟಾಗಿ ಓದ್ಕೋತ ಸಾಲ್ವ್ ಮಾಡ್ಕೊಂಡು 5 A B C D E
ಆರ್ ಸಿಟ್ಟಿಂಗ್ ಆನ್ ಎ ಬೆಂಚ್. ಸಿಟ್ಟಿಂಗ್ ಆನ್ ಎ ಬೆಂಚ್. ಎ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ. ಅಂದ್ರೆ ಎ ಅನ್ನವ ಬಿನ ಬಲಕ್ಕೆ ಕೂತಿದ್ದಾನೆ. ಸಿ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ. ಸಿ ಬಿನ ಪಕ್ಕದಲ್ಲಿ ಕೂತಿದ್ದಾನೆ. ಡಿ ಈಸ್ ನಾಟ್ ಸಿಟ್ಟಿಂಗ್ ವಿತ್ ಇ. ಡಿ ಅನ್ನವ ಇ ನೊಂದಿಗೆ ಕುಳಿತಿಲ್ಲ. ನಾಟ್ ಸಿಟ್ಟಿಂಗ್ ವಿತ್ ಇ ಅಂದ್ರೆ ಡಿ ಅನ್ನವ ಇ ನೊಂದಿಗೆ ಕುಳಿತಿಲ್ಲ. ಇ ಈಸ್ ಸಿಟ್ಟಿಂಗ್ ಅಟ್ ದ ಲೆಫ್ಟ್ ಎಂಡ್ ಆಫ್ ದ ಬೆಂಚ್. ಅಂದ್ರ ಇ ಅನ್ನವ ಬೆಂಚಿನ ಎಡತುದಿಗೆ ಕುಳಿತಿದ್ದಾನೆ. ಎಸ್. ಸಿ ಈಸ್ ಸೆಕೆಂಡ್ ಫ್ರಮ್ ದ ರೈಟ್ ಸೈಡ್. ಅಂದ್ರೆ ಬಲಭಾಗಕ್ಕೆ ಎರಡನೇ ವ್ಯಕ್ತಿ ಸಿ ಕುಳಿತಿದ್ದಾನೆ. ಸಿ ಈಸ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ಬಿ ಅಂಡ್ ಇ. ಬಿ ಮತ್ತು ಇನ ಬಲಕ್ಕೆ ಎ ಕೂತಿದ್ದಾನೆ. ಎ ಅಂಡ್ ಸಿ ಆರ್ ಸಿಟ್ ಟುಗೆದರ್. ಎ ಮತ್ತು ಸಿ ಇಬ್ಬರು ಜೊತೆಯಾಗಿ ಕೂತಿದ್ದಾರೆ. ವಾಟ್ ಈಸ್ ದ ಪೊಸಿಷನ್ ಆಫ್ ಬಿ? ಬಿನ ಸ್ಥಾನವೇನು? ಬಿನ ಸ್ಥಾನವೇನು ಅಂದ್ರೆ ಸಿಂಪಲ್ ಕ್ವಶನ್. ಸಿಂಪಲ್ ಇದೆ ಕ್ವಶನ್ಸ್. ಆನ್ಸರ್ ಸಿಂಪಲ್ ಇದೆ. 5 ಜನ ಎಲ್ಲಿ ಬರಿಬೇಕು, ಎಲ್ಲಿ ರೈಟ್ ಮಾಡ್ಬೇಕು ಅನ್ನೋದು ಗೊತ್ತಾರಲ್ಲ, ಬಿಟ್ಬಿಡ್ರಿ. ಸಿ ಸಿಟ್ಟಿಂಗ್ ಆನ್ ದ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ ಇದು ಗೊತ್ತಾಗಲ್ಲ. ಡಿ ಇಸ್ ನಾಟ್ ಸಿಟ್ಟಿಂಗ್ ಟು ವಿತ್ ಇ ಇದು ಗೊತ್ತಾಗಲ್ಲ, ಬಿಟ್ಬಿಡ್ರಿ. 3 ಸ್ಟೇಟ್ಮೆಂಟ್ ಬಿಟ್ಬಿಡಿ, ತಲೆ ಕೆಡಿಸ್ಕೊಬಾರ್ದು. ನೆಕ್ಸ್ಟ್ ಈ ಸಿಟ್ಟಿಂಗ್ ಅಟ್ ದ ಲೆಫ್ಟ್ ಎಂಡ್ ಆಫ್ ದಿ ಬೆಂಚ್. ಅಂದ್ರೆ ಈ ಅನ್ನೋನು ಯಾರು? ಈ ಅನ್ನೋನು ಬಲತುದಿಗೆ ಬೆಂಚ್ ನ ಬಲತುದಿಗೆ ಕೂತಿದ್ದಾನೆ. ಬೆಂಚ್ ನ ಬಲತುದಿ ಅಂತ ಎಡ ತುದಿಗೆ, ಎಡ ಲೆಫ್ಟ್ ಅಂದ್ರೆ ಎಡ ತುದಿಗೆ ಏನು ಕೂತಿದ್ದಾನೆ ಅಂದ್ರೆ ಈ ಕಡೆ ಈ ಕೂತಿದ್ದಾನೆ. ಎಸ್. ನೆಕ್ಸ್ಟ್ ಸಿ ಈಸ್ ಸೆಕೆಂಡ್ ಫ್ರಮ್ ದ ರೈಟ್. ರೈಟ್ ಇಂದ ಎರಡನೇ ಸ್ಥಾನ. ರೈಟ್ ಇಂದ ಎರಡನೇ ಸ್ಥಾನ 1 2 ಸಿ ಅದನ್ನು. ನೆಕ್ಸ್ಟ್ ಎ ಈಸ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ಬಿ ಅಂಡ್ ಇ. ಅಂದ್ರೆ ಬಿ ಮತ್ತು ಇ ನ ಬಲಕ್ಕೆ ಕೂತಿದ್ದಾನೆ. ಅಂದ್ರೆ ಇಲ್ಲಿ ನಾನು ಬಿ ಅಂತ ಬಿಡ್ತೇನೆ. ಇ ಮತ್ತು ಬಿ ನ ರೈಟ್ ಯಾಕೆ ನೋಡಿ, ಇ ಮತ್ತು ಬಿ ನ ರೈಟ್ ಈ ಕಡೆ ಆಗ್ತದೆ, ಇಲ್ಲಿ ಎ ಅಂತ ಉಳಿದವರೆಲ್ಲ ಡಿ. ಹಾಗಾದ್ರೆ ಎಷ್ಟು ಕಂಡೀಷನ್ ನೋಡೋಣ. ಎ ಅನ್ನವ ಬಿ ಪಕ್ಕದಲ್ಲಿ ಮತ್ತು ಎ ಅನ್ನೋ ಬಿ ಪಕ್ಕದಲ್ಲಿ ಸರಿನಾ. ಸಿ ಅನ್ನವ ಡಿ ಪಕ್ಕದಲ್ಲಿ ಎಸ್ ಸರಿಯಾ. ಡಿ ಇಸ್ ನಾಟ್ ಸಿಟ್ಟಿಂಗ್ ವಿತ್ ಡಿ ಅನ್ನವ ಈ ನೊಂದಿಗೆ ಕೂತಿಲ್ಲ. ಇನ್ನೊಂದು ಕಂಡೀಷನ್, ಎ ಅಂಡ್ ಸಿ ಆರ್ ಸಿಟ್ಟಿಂಗ್ ಟುಗೆದರ್. ಇಬ್ರು ಜೊತೆಗೆ ಇದ್ದಾರೆ. ಹಾಗೆ ವಾಟ್ ಈಸ್ ದ ಪೊಸಿಷನ್? ವಾಟ್ ಈಸ್ ದ ಪೊಸಿಷನ್ ಆಫ್ ಬಿ? ಬಿ ನ ಸ್ಥಾನವೇನು? ನೀವೇ ಹೇಳ್ಬೇಕು. ಫ್ರಮ್ ಲೆಫ್ಟ್ ಟು ಸೆಕೆಂಡ್ ಪ್ಲೇಸ್. ಫ್ರಮ್ ಲೆಫ್ಟ್ ಟು ಸೆಕೆಂಡ್ ಪ್ಲೇಸ್. ಫ್ರಮ್ ಲೆಫ್ಟ್ ಟು ಸೆಕೆಂಡ್ ಪ್ಲೇಸ್. ಒಂದು ವೇಳೆ ಈ ತರ ಆಪ್ಷನ್ ಇರ್ತದೆ. ಫ್ರಮ್ ಲೆಫ್ಟ್ ಫ್ರಮ್ ರೈಟ್ ಟು ಫೋರ್ತ್ ಪ್ಲೇಸ್. ಫ್ರಮ್ ರೈಟ್ ಟು ಫೋರ್ತ್ ಪ್ಲೇಸ್. ಯಾವ್ದು? ಬಿ ನ ಸ್ಥಾನ. ಅರ್ಥ ಆಯ್ತಾ? ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲ ಕ್ವಶನ್ ಸಿಂಪಲ್ ಅದ, ಸಾಲ್ವ್ ಮಾಡ್ರಿ. 4 ಮಕ್ಕಳು ಒಂದು ಸಾಲಿನಲ್ಲಿ ಬಿ ಪಕ್ಕದಲ್ಲಿ 1 2 3 4. ಎ ಅನ್ನವ ಬಿ ಪಕ್ಕದಲ್ಲಿದ್ದಾನೆ, ಆದ್ರೆ ಸಿ ಪಕ್ಕದಲ್ಲಿ ಇಲ್ಲ. ಯಾರು? ಎ ಅನ್ನವ ಬಿ ಪಕ್ಕದಾಗಲ್ಲ, ಬಟ್ ಸಿ ಪಕ್ಕದಲ್ಲಿ ಇಲ್ಲ. ಆದರೆ ಬಿ ಪಕ್ಕದಲ್ಲಿ ಇದ್ದಾನೆ. ಬಿ ಪಕ್ಕದಲ್ಲಿ ಅಂದ್ರೆ ಎ ಅನ್ನವ ಬಿ ಪಕ್ಷದಕ್ಕೂ ಅದನ್ನ, ಆದ್ರೆ ಸಿ ಪಕ್ಕದಲ್ಲಿ ಇಲ್ಲ. ಆದ್ರೆ ಯಾರ ಪಕ್ಕದಲ್ಲಿ ಅದನ್ನ? ಡಿ ಪಕ್ಕದಲ್ಲಿ ಇದ್ದಾನೆ. ಸಿ ಮತ್ತು ಡಿ ಅಕ್ಕಪಕ್ಕದಲ್ಲಿ ಕುಳಿತಿಲ್ಲ. ಸಿ ಮತ್ತು ಡಿ ಇಬ್ಬರು ಅಕ್ಕಪಕ್ಕದಲ್ಲಿ ಕುಳಿತಿಲ್ಲ. ಆದ್ರೆ ಡಿ ಪಕ್ಕದಲ್ಲಿರೋರು ಯಾರು? ಕೈ ಆನ್ಸರ್ ಹೇಳಿ. ಬಿ ಎ ಡಿ ಬಿ ಹೇಳೋದು ಸಾಧ್ಯವಿಲ್ಲ ಅಂತ ಸಿಂಪಲ್. ಎಷ್ಟು ಈಸಿ ಇದೆ ನೋಡ್ರಿ. ಎ ಯು ಬಿ ಪಕ್ಕದಲ್ಲಿ ಕುಳಿತಿದ್ದಾನೆ. ಎಸ್, ಎ ಯು ಬಿ ಪಕ್ಕದಲ್ಲಿ ಕುಳಿತಿದ್ದಾನೆ ಬರ್ಬೇಕು. ಆದ್ರೆ ಸಿ ಪಕ್ಕದಲ್ಲಿ ಇಲ್ಲ. ಸಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಯಾರಿರ್ತಾರೆ? ಡಿ ಇರ್ತಾನೆ. ಇಲ್ಲಿ ಉಳಿದವ್ರು ಏನಾದ್ರು ಸಿ. ಹಾಗೆ ನೋಡ್ರಿ, ಸಿ ಮತ್ತು ಡಿ ಪಕ್ಕದಲ್ಲಿ ಹೋಗುತ್ತಿಲ್ಲ, ಪಕ್ಕದಲ್ಲಿ ಇಲ್ಲ. ಹಾಗಾದ್ರೆ ನನ್ನ ಕ್ವಶನ್, ಡಿ ಯ ಪಕ್ಕದಲ್ಲಿ ಇರುವವರು ಯಾರು? ಡಿ ಯ ಪಕ್ಕದಲ್ಲಿ ಇರುವವರು ಎ. ಯಾರು? ಎ. ಇಮಿಡಿಯೇಟ್ ಆಗಿ ಸಿ ಯ ಪಕ್ಕದಲ್ಲಿ ಇರುವವರು ಯಾರು? ಎ. ಸರಿಯಾದ ಆನ್ಸರ್ ಎ ಅಂತ ಸಿಂಪಲ್. ಸರಿ, ಇದೇ ರೀತಿ ನಂದು ಕ್ಯಾಲ್ಕುಲೇಟ್ ಕ್ವಶನ್ ಹೋಗೋಣ. ಇಲ್ಲಿ ಏನು ಸಾಲ್ವ್ ಮಾಡ್ಬೇಕಾ ಚೆನ್ನಾಗಿ. ಕ್ವಶನ್ ಈ ತರ ಇದೆ. ಸೊ ಈ ಕ್ವಶನ್ ಯಾವಾಗ ಬಂದದ್ದು ಅಂದ್ರೆ ಯು ಪಿ ಎಸ್ ಸಿ ಕ್ವಶನ್ ನೋಡಿ. ಯು ಪಿ ಎಸ್ ಸಿ ಕ್ವಶನ್
PC ಕ್ವಶನ್ 2071 ಇನ್ ಸರ್ವಿಸ್ ರಲ್ಲಿ ಕೇಳಿದ್ದೀನಿ. ಇನ್ ಸರ್ವಿಸ್ ರಲ್ಲಿ ಕೇಳಿದ್ದು ಇದು UPSC 2010ರಲ್ಲಿ ಕೇಳಿದಂತ ಪ್ರಶ್ನೆ. 2010ರಲ್ಲಿ ಕೇಳಿದಂತ ಪ್ರಶ್ನೆ ಏನಿದೆ 6 ಜನ ABCDF ಇರುವ ಒಂದು ಸಾಲಿನಲ್ಲಿ ನಿಂತಿದ್ದಾರೆ. ಅವರ ಒಂದು ಸಾಲಿನಲ್ಲಿ 6 ಜನ ನಿಂತಿದ್ದಾರೆ. 6 1 2 3 4 5 6 ಅಥವಾ 1 2 3 4 5 6 ನಿಂತಿದ್ದಾರೆ. CD ಒಬ್ಬರಿಗೊಬ್ಬರು ಹತ್ತಿರ ಇರ್ಬೇಕು. CD C ಮತ್ತು D ಏನಾದ್ರೆ ಇಬ್ಬರು ಅಕ್ಕಪಕ್ಕದಲ್ಲಿ ಇದ್ದಾರಂತ. ಆದ್ರೆ A ಏನು ಪಕ್ಕದಲ್ಲಿ ನಿಂತಿದ್ದಾರೆ. ಅವರು C ಮತ್ತು D ಇಬ್ರು ಅಕ್ಕಪಕ್ಕ ಆದಂತ. ಅವ್ರ ಭಾಷೆ ಯಾರಾದಂತ A ಅಲ್ಲ. B ಯು ಏನ ಪಕ್ಕಕ್ಕೆ ಮಾತ್ರ ಏನ B ಅನ್ನುವ ಏನ ಪಕ್ಕಕ್ಕೆ ಮಾತ್ರ ಇರ್ಬೇಕು. ಇಟ್ ಮೀನ್ಸ್ ಇದರ ಅರ್ಥ ಏನಂದ್ರೆ A ಕೊನೆಯದಾಗಿ B ಕೊನೆಯದಾಗಿ ಇರ್ತಾನ. B ಯು ಏನ ಪಕ್ಕಕ್ಕೆ ಮಾತ್ರ ನಿಂತಿದ್ದಾರೆ. A ಯು F ನಿಂದ ಹಾಗಾದ್ರೆ ತುತ್ತ ತುದಿಯಲ್ಲಿ ಕೂತವರು ಯಾರು? ತುತ್ತ ತುದಿ ಅಂದ್ರೆ ಆ ಎಂಟಿ ಈ ಎಂಟಿಗೆ ಕೂತವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್. ಇಲ್ಲ C ಮತ್ತು D ಒಬ್ರಿಗೊಬ್ರು ಹತ್ತಿರ ಇದ್ದು ಹೇಗೆ ನಿಯರ್ ಆಗಿಲ್ಲ. ಮೇಲ್ ಬಡಿಸಿರಲ್ಲ ಗೊತ್ತಿಲ್ಲ, ಬಿಟ್ಬಿಡ್ರಿ. ಹಾಗೆಲ್ಲ B ಯು ಏನ ಪಕ್ಕಕ್ಕೆ ಮಾತ್ರ. ಏನು ಪಕ್ಕಕ್ಕೆ ಮಾತ್ರ ಅಂದ್ರ B ಅನ್ನ ಇಲ್ಲಿ ಇರ್ತಾನಂತ ತಿಳ್ಕೊಳ್ಳಿ. ಇನ್ನು ಬಾಸು ಯಾರಿರ್ತಾರೆ ಹೇಳಿ? ಓನ್ಲಿ ಫಾರ್ A ಪರ್ಸೆಂಟ್. ಸರಿನಾ? ಇಲ್ಲಿ 4ನೇ A ಯು F ನಿಂದ 4ನೇ ಸ್ಥಾನ. A ಅನ್ನವ F ನಿಂದ 4ನೇ ಸ್ಥಾನ ಅಂದ್ರೆ F ಇಲ್ಲಿ ಬರೋದು. F ನಿಂದ 4ನೇ ಸ್ಥಾನ 1 2 3 4. ಈಗ A ಯಾರು ಹತ್ತಿರದ CD ಹತ್ತಿರದ ಕೂತವ್ರು B ಮತ್ತು F. ಸರಿ, ಹಿಂಗೆ ಇರ್ಬೋದು, ಹಿಂಗೆ ಇರ್ಬೋದಲ್ರಿ. B ಇಲ್ಲಿ ಕೂತಿರ್ಬೋದು ಅಂತ ಅನ್ಕೊಳ್ಳಿ. ಎಸ್, B ಇಲ್ಲಿ ಕೂತಂದ್ರೆ B ನ ಬಾಸು A ಇದ್ದಲ್ಲಿ F ನಿಂದ 4ನೇ ಸ್ಥಾನ F ಅವರು ಬರ್ಬೇಕಲ್ಲ. ಈ ತರ ಯಾವ ಕ್ವಶನ್ ಬರ್ತಾವ ಅಂದ್ರೆ ಅವ್ರು ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡಲ್ಲ. ಲೆಫ್ಟ್ ರೈಟ್ ಹೀಗಾಗಿ ಈ ತರ ಸಾಲ್ವ್ ಮಾಡಬಹುದು. B ಮತ್ತು F ಆಪ್ಷನ್ ಇದೆ. B ಮತ್ತು F ಮತ್ತು B ಅಂದ್ರೆ ಓಕೆ, ಅದೇನು ಪರವಾಗಿಲ್ಲ, ಅವರೇ ಬರ್ತಾರೆ. ಸರಿನಾ? ಅದೇ ಸರಿ, ಇದೇ ಬರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್